ನಮ್ಮ ತಾಯಿಗೆ ವೈಟು ಡಿಸ್ಚಾರ್ಜ್ ಆಗ್ತಾಯಿತ್ತು, ಸ್ವಲ್ಪ ಜಾಸ್ತಿನೇ. ಒಂದು 2 ಮಂತ್ಸಿಂದ. ಆಮೇಲೆ ನಾವು ಇಲ್ಲಿ ವಾಸವಿ ಹಾಸ್ಪಿಟ್ಲಿಗೆ ಬಂದಿದ್ವಿ. ನಮಗೆ ಈ ಹಾಸ್ಪಿಟ್ಲ್ ಮೇಲೆ ಟ್ರಸ್ಟ್ ಇತ್ತು. ಸೊ ಹಾಗಾಗಿ ನಾವು ಈ ಹಾಸ್ಪಿಟ್ಲನ್ನ ಚಾಯ್ಸ್ ಮಾಡಿ ಬಂದಿದ್ವಿ. ಇಲ್ಲಿ ನಿಶಾ ಬಚಾಡೆ ಮ್ಯಾಮ್ ಅವ್ರನ್ನ ಮೀಟ್ ಮಾಡಿದ್ಮೇಲೆ ಅವರು ಟೆಸ್ಟ್ ಮಾಡಿ ನಮ್ಮ ಅಮ್ಮಗೆ ರಿಪೋರ್ಟೆಲ್ಲ ಚೆಕ್ ಮಾಡಿದಾಗ ಫಸ್ಟ್ ಸ್ಟೇಜು ಕ್ಯಾನ್ಸರ್ ಇದೆ. ಸೊ ನೀವು ಹಂಗಾಗಿ ಆಪ್ರೇಷನ್ ಮಾಡಿಸಿದ್ರೆ ನಿಮಗೆ ಕ್ಯೂರ್ ಆಗುತ್ತೆ ಅಂತ ಹೇಳಿದರು. ಆಮೇಲೆ ನಾವು ಬಂದು 1 ಡೇ ಅಡ್ಮಿಟ್ ಆಗಿದ್ದು ನೆಕ್ಸ್ಟ್ ಡೇ ಆಪ್ರೇಷನ್ ಸ್ಟಾರ್ಟ್ ಮಾಡಿ 1 ಡೇ ಅಷ್ಟೇ ನಮ್ಮ ಮಮ್ಮಿಗೆ ಕ್ಯೂರ್ ಆದರು. 6 ಅವರ್ಸ್ 7 ಅವರ್ಸ್ಗೆ ಅವರು ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ವಾಕ್ ಮಾಡಿ ಚೆನ್ನಾಗಾಗಿ ಇವಾಗ ಚೆನ್ನಾಗಿದ್ದಾರೆ, ಏನು ತೊಂದರೆ ಇಲ್ಲ. ಆರಾಮಾಗಿ ಓಡಾಡಿಕೊಂಡು ಎಲ್ಲ ನಾರ್ಮಲ್ ಫುಡ್ಡು ಊಟ ನಾವೇನು ಊಟ ಮಾಡ್ತೀವೋ ಅದೇ ಥರ ಊಟ ಎಲ್ಲ ಮಾಡಿಕೊಂಡು ಆರಾಮಾಗಿದ್ದಾರೆ. ಅವ್ರಿಗೆ ಆಪ್ರೇಷನ್ ಮಾಡಿದ್ದು ಬಂದು ರೋಬೋಟಿಕ್ ಆಪ್ರೇಷನ್ ಮಾಡಿಸಿದ್ದು ಅವ್ರಿಗೆ. ಅದು ನಮ್ಮ ಚಾಯ್ಸ್ ಆಗಿತ್ತು. ಅವ್ರ ಚಾಯ್ಸು ಹೇಳಿದ್ರು, ನಾವು ಅದರ ಚಾಯ್ಸ್ ಮಾಡಿ ರೋಬೋಟಿಕ್ ಮಾಡಿಸೋಣ. ರೋಬೋಟಿಕ್ ಆದರೆ ಒಳ್ಳೆಯದು, ಬೇಗ ಕ್ಯೂರ್ ಆಗ್ತಾರೆ, ಬೇಗ ಎದ್ದು ಓಡಾಡ್ತಾರೆ. ನಮಗೆ ನಾರ್ಮಲಾಗಿ ಫುಡ್ಡೆಲ್ಲ ತಿಂದ್ಕೊಂಡು ಚೆನ್ನಾಗಿದ್ದಾರೆ. ಇವಾಗೂ ಚೆನ್ನಾಗಿದ್ದಾರೆ. ಚೆನ್ನಾಗಾಗಿತ್ತು ಇಲ್ಲಿ ಆಪ್ರೇಷನ್ ಮಾಡಿಸಿದಾಗ. ಹಾಸ್ಪಿಟಲ್ ಫೆಸಿಲಿಟಿ ಹೇಳಬೇಕು ಅಂದರೆ ಎಲ್ಲ ಓಕೆ. ಏನಾದರೂ ಒಂದು ಚಿಕ್ಕದು ನಮಗೆ ನೋವು ಅಂದರೂ ಕೂಡ 3-4 ಮೆಂಬರ್ಸ್ ನಮ್ಮ ಹತ್ರನೇ ಇರ್ತಾರೆ, ಜೊತೆಲೇ ಇರ್ತಾರೆ. ಅವ್ರಿಗೆ ಅಮ್ಮನಿಗೆ ಪೇಷಂಟ್ ಇದ್ದಾಗ ಅವ್ರಿಗೆ ಸ್ವಲ್ಪ ಕೆಮ್ಮು ಬಂದರೂ ಕೂಡ 4-5 ಜನ ಅವ್ರನ್ನ ಬಂದರು ಟ್ರೀಟ್ ಮಾಡಿ ಚೆನ್ನಾಗಿ ಅವ್ರಿಗೆ ನೋಡ್ಕೊಂಡಿದ್ದಾರೆ. ಆಮೇಲೆ ಫುಡ್ ಫೆಸಿಲಿಟಿನೂ ಅಷ್ಟೇ, ಟೈಮ್ಗೆ ಅವ್ರಿಗೆ ಯಾವ ಫುಡ್ಡು ಅವ್ರು ಯಾವ ಥರ ಇದ್ದಾರೆ ಅವ್ರಿಗೆ ತಕ್ಕಂಗೆ ಫುಡ್ಸ್ ಎಲ್ಲ ಕೊಡ್ತಾಯಿದ್ರು. ಆಮೇಲೆ ಡಾಕ್ಟ್ರು ಕೂಡ ಬಂದು ನಮಗೆ ಸುಮಾರು ಒಂದು 4-5 ಡೇ 6 ಮೇಲೆ ಡಾಕ್ಟರ್ಸ್ ಬಂದು 1 ಡೇಗೆ ಬಂದು ಹೇಗಿದ್ದೀರಾ ಏನು ಅಂತ ಕೇಳಿಕೊಂಡು ನಮಗೆಲ್ಲ ಚೆನ್ನಾಗಿ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಅಲ್ಲಿ ಎಲ್ಲ ಫೆಸಿಲಿಟಿನೂ ಚೆನ್ನಾಗಿದೆ. ಡಾಕ್ಟರ್ಸ್ದಾಗಲಿ ನರ್ಸ್ದಾಗಲಿ ಟೆಸ್ಟ್ ಚೆಕಪ್ಗಳಿಗಾಗಲಿ ಎಲ್ಲ ರೆಸ್ಪಾನ್ಸು ನಮಗೆ ತುಂಬ ಚೆನ್ನಾಗಿತ್ತು ಈ ಹಾಸ್ಪಿಟ್ಲಿಂದ.